ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಈ ಪಾರ್ಟಿ ಹಾಟ್ಸ್ಪಾಟ್ನಲ್ಲಿ ಜನ ಸೇರುವಂತಹ ಸಾಧ್ಯತೆ ಅದನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಈಗ ರೆಡಿಯಾಗಿದ್ದಾರೆ. 300 ಸಿಸಿಟಿವಿ ಜನಸಂದಣಿ ಪ್ರದೇಶಗಳಲ್ಲಿ ಡ್ರೋನ್ ಬಳಕೆ ಆಗ್ತಾ ಇದೆ. 12 ಮಹಿಳಾ ಸೇಫ್ಟಿ ಐಲ್ಯಾಂಡ್, ಹೆಲ್ತ್ ಕೇರ್ ವಾಚ್ ಟವರ್ಗಳ ನಿರ್ಮಾಣವಾಗಿದೆ. ಸಿಆರ್ಪಿಎಫ್ ಕೆಎಸ್ಆರ್ಪಿ ನಿಯೋಜನೆ, ಸಿಸಿಟಿವಿಗಳ ಅಳವಡಿಕೆಯಾಗಿದೆ. ಆಯ್ದ ಸ್ಥಳಗಳಲ್ಲಿ ಚೆನ್ನಮ್ಮ ಪಡೆ ಇರುತ್ತೆ, ಹದ್ದಿನ ಕಣ್ಣಿಟ್ಟಿರುತ್ತೆ. 2000ಕ್ಕೂ ಹೆಚ್ಚು ಪೊಲೀಸರು ಇವತ್ತು ಬೆಂಗಳೂರಲ್ಲೇ ಕಾರ್ಯನಿರ್ವಹಿಸ್ತಾರೆ. ಪಬ್ಲಿಕ್ ಅಡ್ರೆಸ್ ಸಿಸ್ಟಮು ಜೊತೆಗೆ ಎಲ್ಲ ರೀತಿಯ ನಿರ್ವಹಣೆಯನ್ನು ಮಾಡುವುದಕ್ಕೆ ಪೊಲೀಸರು ಸರ್ವ ರೀತಿಯಲ್ಲೂ ಕೂಡ ಸಿದ್ಧರಾಗಿರುವಂಥದ್ದು. ಬೆಂಗಳೂರಿನ ಗಲ್ಲಿಯಲ್ಲಿ, ಬೆಂಗಳೂರಿನ ಮೂಲೆಯಲ್ಲಿ ಇವತ್ತು ಪೊಲೀಸರು ಗಸ್ತು ತಿರುಗ್ತಾ ಇರ್ತಾರೆ. ಸಣ್ಣದೊಂದು ಎಡವಟ್ಟಾಗುವುದಕ್ಕೆ, ಸಣ್ಣದೊಂದು ಅಚಾತುರ್ಯ ಆಗುವುದಕ್ಕೂ ಕೂಡ ಬಿಡದೇ ಇರುವಂತಹ ನಿಟ್ಟಿನಲ್ಲಿ ಸಿದ್ಧರಾಗಿದ್ದಾರೆ. ಹಾಗೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಏನು ಹೊಸ ವರ್ಷಾಚರಣೆಯನ್ನು ಮಾಡ್ತಾರೆ, ಎಲ್ಲೆಲ್ಲಿ ಹೆಚ್ಚಿನ ಜನದಟ್ಟಣೆ ಜನಸಂದಣಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲೆಲ್ಲ ಪೊಲೀಸ್ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ನಗರದಲ್ಲಿ ಸುಮಾರು ಈ ಎಲ್ಲ ಕಡೆಗಳಲ್ಲಿ ಪ್ರಮುಖವಾಗಿ MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್ನಲ್ಲಿ, ನಂತರದಲ್ಲಿ ಕೋರಮಂಗಲ ಭಾಗದಲ್ಲಿ, ನಂತರ ಇಂದಿರಾನಗರ 100 ಫೀಟ್ ರೋಡ್ 12th ಮೇನ್ ಜಂಕ್ಷನ್ನಲ್ಲಿ, ಅದೇ ರೀತಿಯಲ್ಲಿ ಈ ದಕ್ಷಿಣ ಭಾಗದ ಕೆಲವು ಕಡೆಗಳಲ್ಲಿ, ಉತ್ತರ ಭಾಗದ ಕೆಲವು ಕಡೆಗಳಲ್ಲಿ, ಹಾಗೆ ವೈಟ್ಫೀಲ್ಡ್ ಮತ್ತು ಇತರೆಡೆಗಳಲ್ಲಿ ಕೂಡ ಪೊಲೀಸರು ಎಲ್ಲೆಲ್ಲಿ ಈ ರೀತಿ ಈ ಹೊಸ ವರ್ಷಾಚರಣೆಯ ಒಂದು ಇದನ್ನು ಆಯೋಜನೆ ಮಾಡಿರ್ತಾರೆ ಅಂಥ ಕಡೆಗಳಲ್ಲೆಲ್ಲ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮತ್ತು ಅವಶ್ಯ ಇರತಕ್ಕಂಥ ರಕ್ಷಣಾ ವ್ಯವಸ್ಥೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಅದು CCTV ಕ್ಯಾಮ್ರಾಗಳಿರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಅಥವಾ ಇತರ ವ್ಯವಸ್ಥೆಗಳನ್ನು ಅಲ್ಲಿ ಕಲ್ಪಿಸಿರ್ಬೋದು. ಒಟ್ಟಾರೆಯಾಗಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವತ್ತಿನ ದಿವಸ ಕರ್ತವ್ಯದಲ್ಲಿರ್ತಾರೆ. ಯಾರು ಕೂಡ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷಾಚರಣೆಯಲ್ಲಿ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ನಿಯುಕ್ತಿಯನ್ನು